ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 10:30 11 ಗಂಟೆ ಆಗಿದೆ. ಹಾಗಾಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರಾಗಿಗೆ ಮಿಷಿನ್ ಬಂದಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ತುಂಬ ದಿನ ಆಗಿದೆ ನಾನು ವೀಡಿಯೋ ಮಾಡಿ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ಸ್ವಲ್ಪ ಅದು ಬೇರೆ ಕೆಲಸದ ಮೇಲೆ ಕೂಡ ಹೋಗ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಅದು ಏನು ಕೆಲಸ ಏನು ಅಂತ ಮುಂದೆನೂ ನಾನು ತೋರಿಸ್ತೀನಿ, ಹೇಳ್ತೀನಿ ಫುಲ್ಲು ಕಂಪ್ಲೀಟ್ ಆದಮೇಲೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಸಂಜೆ ಮೇಲೆ ಕೂಡ ಊರಿಗೆ ಹೋಗಬೇಕು. ನಾಳೆ ನಾಡಿದ್ದು ಕೂಡ ಹಬ್ಬ ಇದೆ. ಹಬ್ಬಕ್ಕೂ ಕೂಡ ನಾನು ಇರೋದಕ್ಕಾಗ್ತಿಲ್ಲ. ಹಾಗಾಗಿ ಹೇಳ್ತೀನಿ ನಾನು ಮುಂದೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಹಾಗೆ ನಾನು ಕೂಡ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಷ್ಟೊತ್ತಿಗೆ ಬೇರೆಯವರು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಅಷ್ಟೊತ್ತು ನಾವು ಕೂಡ ರೆಡಿ ಮಾಡಿದವ್ರು ರಾಗಿನ. ಬಟ್ ಅದನ್ನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ನಾವೇ ಮಾಡ್ತಿರೋದ್ರಿಂದ ಕೆಲಸ ಎಲ್ಲ ಮಾಡ್ತಾಯಿದ್ದೋ. ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಬೇರೆಯವ್ರು ಮಾಡೋದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ, ಹೇಗೆ ಮಾಡ್ತಾಯಿದ್ದೆ ಮಿಷಿನು ಅಂತ. ಹಾಗೆ ನಮ್ಮದು ರಾಗಿ ಕೂಡ ಇಷ್ಟೆಲ್ಲ ಆಗಿತ್ತು ಕ್ಲೀನ್ ಮಾಡಿಸಿ. ಬಟ್ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನು. ಬಟ್ ನಾವು ಕೂಡ ಅಮ್ಮ ಎಲ್ಲ ರಾಗಿ ಎಲ್ಲ ತುಂಬಿಕೊಡ್ತಾಯಿದ್ರು. ನಮ್ಮ ಮನೆಯವರು ಕೂಡ ಮೇಲೆಲ್ಲ ಹಾಕ್ತಾಯಿದ್ರು, ಕೆಳಗಡೆ ನಾನು ರಾಗಿ ಎಲ್ಲ ಚೀಲಕ್ಕೆ ಹಾಕ್ಕೊತಾ ಇದ್ದೆ. ಹಾಗಾಗಿ ಅದನ್ನು ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಈಗೆಲ್ಲ ಕ್ಲೀನ್ ಮಾಡಿ ರಾಗಿ ಎಲ್ಲ ಅಮ್ಮನೆ ಹತ್ರ ತೊಗೊಬಂದು ಈಗ ಮತ್ತೆ ಕ್ಲೀನ್ ಮಾಡಿ ಈಗ ಊರಿಗೆ ಹೋಗಬೇಕಾಗಿತ್ತು, ನಾಳೆ ಹಬ್ಬ ಇರೋದ್ರಿಂದ. ಹಾಗಾಗಿ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಸಂಜೆನೇ ಕೂಡ ಆಗಿತ್ತು. ಹಾಗೆ ನನ್ನ ತಂಗಿನೂ ನಮ್ಮ ಅಪ್ಪ ಇಬ್ಬರು ಬರ್ತೀನಿ ಅಂತ ಹೇಳಿದರು. ಹಾಗೆ ಹಬ್ಬಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಅಂತಿದ್ರು. ಹಾಗಾಗಿ ಅವ್ರು ಬರ್ತಾರೆ ಅಂದ್ಬಿಟ್ಟು ನಾನು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಹಾಗೆ ಎಲ್ಲ ತುಂಬಾ ಎಲ್ಲ ಗಲೀಜಾಗಿತ್ತು. ಹಾಗಾಗಿ ನಾಳೆ ವಾರ ಇರೋದ್ರಿಂದ ಅಮ್ಮ ಎಲ್ಲ ಪೂಜೆ ಮಾಡ್ಕೊತಾರೆ ಅಂದ್ಬಿಟ್ಟು ಫಸ್ಟು ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೂ ಕೂಡ ರೆಡಿ ಮಾಡಿದ್ದೆ. ಬೆಳಗ್ಗೆ ಎಲ್ಲ ದೀಪ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಹಾಗಾಗಿ ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಹಿಂದೆಯೇ ವೀಡಿಯೋ ಮಾಡಿದ್ದೆ ಇದನ್ನು, ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ನೋಡಿ ಈಗ ಅಪ್ಪನೂ ನನ್ನ ತಂಗಿ ಇಬ್ಬರೂ ಕೂಡ ಬಂದು ರಾಗಿನೂ ಕೂಡ ತಂದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಈಗ ಹೊರಟಿದ್ದೀವಿ. ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟೆ, ಅವರು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಈಗ ಹೊರಟಿದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಸಂಜೆನೇ ಆಯಿತು. ಅಮ್ಮ ಎಲ್ಲ ಮನೆ ಹತ್ರ ಕ್ಲೀನ್ ಮಾಡ್ತಾಯಿದ್ರು, ಮನೆಯೆಲ್ಲ ಒರೆಸ್ತಾಯಿದ್ರು. ಹಾಗಾಗಿ ಈಚೆನೇ ವೆಯ್ಟ್ ಮಾಡಿ ಮತ್ತು ಈ ಲಾಗ್ನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನನ್ನ ತಂಗಿನೂ ಕೂಡ ಅಮ್ಮ ಇಬ್ಬರು ಧನುರ್ಮಾಸ ಮಾಡ್ತಾಯಿದ್ರು. ಇವತ್ತು ಹಬ್ಬ ಇರೋದ್ರಿಂದ ಬೇಗನೆ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಬೇಗನೆ ಎದ್ದು ಎಲ್ಪ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಹೋಗೋಣ. ನಾನು ಕೂಡ ಇದನ್ನಲ್ವ, ಹಾಗೆ ನಾನು ಕೂಡ ಒಂದು 3 ದಿನ ಪೂಜೆ ಮಾಡೋಣ ಇಲ್ಲೇ ಇರೋದು ಗಂಟ ಅಂದ್ಬಿಟ್ಟು ನಾನು ಕೂಡ ಹೊರಟಿದ್ದೀನಿ. ಈಗ ನಾನು ಕೂಡ ರೆಡಿಯಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ ನಾನು. ಹಾಗೆ ನನ್ನ ತಂಗಿನೂ ಕೂಡ ಅವಳು ಕೂಡ ರೆಡಿಯಾಗಿ ಈಗ ಹೊರಟಿದ್ದೀವಿ. ತುಂಬಾ ಕತ್ಲೆ ಇದೆ. ನಾವು 4:30 ಹಂಗೆ ಹೋಗಿದ್ದೋ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಅಲ್ಲೂ ಕೂಡ ಮನೆ ಹತ್ರನೇ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋದು ಅಲ್ಲಿಗೆ. ಹಾಗೆ ಹೋಗಿ 2 ಕಡೆ ದೇವರಿರೋದ್ರಿಂದ ಒಂದು ಕಡೆ ನನ್ನ ತಂಗಿ ಮಾಡಲಿ, ಅವಳು ಪ್ರತಿದಿನವೂ ಮಾಡ್ತಾಯಿದ್ಲಲ್ವ ಅಂದ್ಬಿಟ್ಟು ಅವಳು ಮಾಡ್ತಾಯಿದ್ದಾಳೆ. ಹಾಗೆ ಇನ್ನೊಂದು ಕಡೆ ಇರೋದ್ರಿಂದ ನಾನು ಕೂಡ ಅಲ್ಲೂ ನಾನೇ ಮಾಡೋಣ ಅಂದ್ಬಿಟ್ಟು ಒಂದು 3 ಡೇಸ್ ನಾನು ಕೂಡ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಅವಳು ಮಾಡಿದ್ಮೇಲೆ ಇನ್ನೊಂದು ಕಡೆ ನಾನು ಮಾಡೋಣ ಅಂತ ಅಂದ್ಕೊಂಡು ಈಗ ಅವಳು ಕೂಡ ಎಲ್ಲ ರೆಡಿ ಮಾಡಿದ್ಲು. ಈಗ ನಾನೇ ಇನ್ನೊಂದು ಕಡೆನೂ ಕೂಡ ನಾನು ಕೂಡ ತೊಳೆದು ಪೂಜೆ ಮಾಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಹಾಗೆ ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು. ತುಂಬಾ ಒಳ್ಳೆಯದು ಧನುರ್ಮಾಸ ಮಾಡೋದು ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಮಾಡ್ತಿದ್ದೆ, ಬಟ್ ಈ ವರ್ಷ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಊರಲ್ಲೇ ಬಂದಿದ್ದೆ, ಒಂದು 3 ಡೇಸ್ ಆದರೂ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲೂ ಕೂಡ ತುಂಬಾ ದೂರ ಇರೋದ್ರಿಂದ ಮಾಡೋದಕ್ಕೆ ನಾಗರಕಲ್ಲು. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಒಬ್ಬಳೇ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೆಯವರು ಕೂಡ ಹಾಲೆಲ್ಲ ಕರೆದು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಸಲ ಸ್ವಲ್ಪ ಹಸ್ಗಳೆಲ್ಲ ಹಾಲು ಕರೆಯೋದ್ರಿಂದ ಜಾಸ್ತಿನೇ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನೈವೇದ್ಯಕ್ಕೂ ಕೂಡ ಸ್ವಲ್ಪ ರಸಾಯನ ಕೂಡ ಮಾಡ್ಕೊಂಡಿದ್ದು, ಅದನ್ನು ಕೂಡ ಇಟ್ಟು ಈಗ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡ್ರೆ ಸಂಜೆ ಮೇಲೆ ಸ್ವಲ್ಪ ಎಲ್ಲ
ಈಸಿಯಾಗಿ ಅಮ್ಮನೂ ಹಾಗೆ ನನ್ನ ತಂಗಿನೂ ಕೂಡ ಅಡುಗೆ ಮಾಡ್ಕೊತಾರೆ, ನಾನು ಕೂಡ ಇರೋದಿಲ್ಲ. ಹಾಗಾಗಿ ಅವರೇ ಕೂಡ ಎಲ್ಲ ರೆಡಿ ಮಾಡ್ಕೊತಾರೆ. ಹಾಗಾಗಿ ಪೂಜೆ ಒಂದೆಲ್ಲ ಮುಗಿಸಿದ್ರೆ ಮಿಕ್ಕಿದ ಅಡುಗೆ ಎಲ್ಲ ಆಮೇಲೆ ಮಾಡ್ಕೊಬೋದು. ಹಾಗೆ ಸಂಜೆಗೆಲ್ಲ ಊಟಕ್ಕೆ ಎಲ್ಲರೂ ಕೂಡ ರಿಲೇಷನ್ಸ್ ಎಲ್ಲ ಬರೋದು, ಹಾಗಾಗಿ ಅವ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಕೂಡ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಹಾಗೆ ಹೀಗೆ ಹಣ್ಣು ಕಾಯೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಎಳ್ಬತ್ತಿನೂ ಕೂಡ ತೊಗೊಂಡೋಗಿದ್ದು ಅದನ್ನು ಕೂಡ ಹಚ್ತಾಯಿದ್ದೀವಿ. ಹಾಗೆ ಎಳ್ಬತ್ತಿನೂ ಕೂಡ ಎಲ್ಲ ಹಚ್ಚಿ ಈಗ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ಎರಡು ಕಡೆನೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ನನ್ನ ತಂಗಿನೂ ಕೂಡ ಪೂಜೆ ಎಲ್ಲ ಮಾಡಿ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ಮನೆ ಹತ್ರ ಬರ್ತಾಯಿದ್ದೀವಿ. ಹಾಗೆ ಮನೆ ಹತ್ರ ಎಲ್ಲ ಬಂದು ಸ್ವಲ್ಪ ಹಾಲು ಕರಿಯೋದಿತ್ತು, ಹಾಗಾಗಿ ಹಾಲು ಕರಿತಾ ಇದ್ದಾಳೆ ನನ್ನ ತಂಗಿನೂ. ಮನೆಗೆ ಅಂತ ಹಸು ಇಟ್ಕೊಂಡಿದ್ದಾರೆ, 2 ಹಸು ಇಟ್ಕೊಂಡಿದ್ದಾರೆ. ಒಂದು ಹಸು ಹಾಲು ಕೊಡೋದಿಲ್ಲ, ಹಾಗಾಗಿ ಇನ್ನೊಂದು ಹಸುನಲ್ಲಿ ಕರ್ಕೋತಾ ಇದ್ದಾಳೆ. ಹಾಗೆ ಅವಳೆಲ್ಲ ಹಾಲು ಕರೆದ್ಮೇಲೆ ಅವಳು ಕೂಡ ಟಿಫನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗೋಣ ಹೋಗಬೇಕು ಕ್ಲಾಸ್ಗೆ ಅಂದ್ಬಿಟ್ಟು, ಹಾಗಾಗಿ ಅವಳು ಕೂಡ ಟಿಫನ್ ಮಾಡ್ತಾಯಿದ್ದಾಳೆ. ಟೊಮೊಟೊ ಬಾತ್ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದಾಳೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತಿದ್ದಾಳೆ. ತುಂಬಾ ಈಸಿಯಾಗಿ ಚೆನ್ನಾಗೇ ಇತ್ತು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಚಕ್ಕೆ ಲವಂಗನೂ ಹಾಕಿದ್ದಾಳೆ. ಈಗ ಒಗ್ಗರಣೆಗೆ ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ ಹಾಗೆ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾಳೆ. ಹಾಗೆ ಕಟ್ ಮಾಡಿಟ್ಟಿರೋ ಟೊಮೊಟೊನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಹಾಗೆ ಅದನ್ನೇ ಸ್ವಲ್ಪ ಬೆಂದಿರೋದನ್ನು ಕೂಡ ರುಬ್ಕೊತಾ ಇದ್ದಾಳೆ. ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಗಾಗಿ ಅದನ್ನು ಕೂಡ ರುಬ್ಬಿಕೊಂಡು ಈಗ ಟೊಮೊಟೊಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಸ್ವಲ್ಪ ಬಟಾಣಿ ಕೂಡ ಹಾಕ್ತಾಯಿದ್ದಾಳೆ. ಹಾಗೆ ಅದನ್ನು ಕೂಡ ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಹಾಕಿ ಮಳ್ಳೋದ್ಮೇಲೆ ಈಗ ಅಕ್ಕಿ ತೊಳೆದು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಬಿಸಿನೀರೇ ಸೈಡಲ್ಲಿ ಕಾಯಿಸಿಟ್ಕೊಂಡಿದ್ಲು, ಅದನ್ನು ಕೂಡ ಹಾಕ್ತಾಯಿದ್ದಾಳೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಈಗ 3 ವಿಷಲ್ ಕೂಗಿಸ್ಕೊತಾ ಇದ್ದಾಳೆ. ಹಾಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದಾಳೆ ಲಾಸ್ಟಲ್ಲಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅದು 3 ವಿಷಲ್ ಕೂಗಿಸ್ಕೊಂಡ್ಮೇಲೆ ನಾನು ಕೂಡ ಅಷ್ಟೊತ್ತಿಗೆ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಹೋಗ್ತಾಯಿದ್ದೆ. ಹಾಗಾಗಿ ರೆಡಿಯಾಗಿ ಈಗ ಮತ್ತೆ ಕ್ಲಾಸ್ ಮುಗಿಸ್ಕೊಬಂದು ಈಗ ಮತ್ತೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತೆನೂ ಕೂಡ ಜೊತೆಯಲ್ಲೇ ಬಂದರು ಸಂಜೆ, ಹಾಗಾಗಿ ಇಬ್ಬರು ಕೂಡ ಬಸ್ಸಲ್ಲೇ ಜೊತೆಲಿ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಹಾಗೆ ಇವಾಗ ಎಲ್ಲರೂ ಕೂಡ ರೆಡಿ ಮಾಡಿದ್ದಾರೆ. ನಾನು ಕೂಡ ಈಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಅಮ್ಮ ತಂಬಿಟ್ಟು ಮಾಡ್ಕೊ ನೀನು ಅಂತ ಹೇಳ್ತಾಯಿದ್ರು. ಹಾಗೆ ಆರತಿ ಮಾಡೋದಕ್ಕೆ ಅಂದ್ಬಿಟ್ಟು ತಂಬಿಟ್ಟು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ತಂಬಿಟ್ಟು ಕೂಡ ರೆಡಿ ಮಾಡಿಕೊಂಡು ಮತ್ತು ಆರತಿಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಆರತಿ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು ಆರತಿಗೂ ಕೂಡ ಈಗ ರೆಡಿ ಮಾಡಿಟ್ಟಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ದರು. ನಾನು ಕೂಡ ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಾನು ಫಸ್ಟ್ ರೆಡಿ ಮಾಡಿಬಿಡೋಣ, ಆಮೇಲೆ ರೆಡಿ ಆದ್ರಾಯಿತು ಅಂದ್ಬಿಟ್ಟು ಈಗ ನಾನು ಕೂಡ ರೆಡಿ ಆದೆ. ನನ್ನ ತಂಗಿನೂ ಕೂಡ ರೆಡಿ ಆಗಿದ್ದಾಳೆ. ಅವಳು ಕೂಡ ಪೂಜೆ ಸಾಮಾನೆಲ್ಲ ಇಟ್ಕೊತಾ ಇದ್ದಾಳೆ. ಪೂಜೆನೂ ಕೂಡ ಮಾಡಿಸ್ಬೇಕು. ಹಾಗೆ ಒಬ್ಬಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಚಿತ್ರಾನ್ನ ಕೂಡ ಮಾಡಿದರು. ಹಾಗೆ ಹೆಸರು ಬೇಳೆ ಹಾಗೆ ಹಪ್ಳನೂ ಕೂಡ ಅಮ್ಮ ಲಾಸ್ಟಲ್ಲಿ ಎಣ್ಣೆಗೆ ಹಾಕ್ತಾಯಿದ್ರು. ಹಾಗೆ ಎಲ್ಲ ರೆಡಿ ಮಾಡಿಬಿಟ್ಬಿಟ್ಟು ಹೋದರೆ ಆಮೇಲೆ ಬಂದು ಊಟ ಮಾಡ್ಬೋದು ದೇವಸ್ಥಾನದಿಂದ ಬಂದು ಅಂದ್ಬಿಟ್ಟು ಈಗ ಆರತಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಅವರು ಕೂಡ ದೇವರೆಲ್ಲ ತೊಗೊಂಡೋಗಿದ್ದಾರೆ. ಹಾಗೆ ನಾವು ಕೆಳಗಡೆ ಹೋಗಿದ್ದಾರೆ. ಆ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಾದಾಗ ನಾವು ಕೂಡ ಆರತಿ ತೊಗೊಂಡೋಗ್ಬೇಕು. ಹಾಗಾಗಿ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿದೆ. ಈಗ ಪೂಜೆ ಎಲ್ಲ ಮಾಡಿ ಅದಕ್ಕೂ ಕೂಡ ತೊಗೊಂಡೋಗ್ತಾಯಿದ್ದೀನಿ. ಹಾಗೆ ಮಾರನೆಗೂ ಕೂಡ ಹಬ್ಬ ಇರೋದ್ರಿಂದ ಆ ಹಬ್ಬಕ್ಕೆ ನಾನು ಕೂಡ ಇರೋದಿಲ್ಲ. ಹಾಗಾಗಿ ನಾನೇ ನೈಟು ನಾನೇ ಹೊತ್ಕೊತೀನಿ, ಬೆಳಗ್ಗೆಗೆ ನನ್ನ ತಂಗಿ ಹೊತ್ಕೋತಾಳೆ ಅಂದ್ಬಿಟ್ಟು ಆರತಿನ ಈಗ ನಾನೇ ಕೂಡ ಆರತಿ ಹೊತ್ಕೊಂಡು ಹೋಗ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಹಬ್ಬನೂ ಕೂಡ. ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ.
ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆರತಿಗಳ್ನು ಕೂಡ. ನಾವು ಕೂಡ ಅಲ್ಲೆಲ್ಲ ದೇವಸ್ಥಾನ ಹತ್ರನೂ ಕೂಡ ಅಲ್ಲೂ ಕೂಡ 3 ಸುತ್ತು ಬರಬೇಕು, ಅಲ್ಲೂ ಕೂಡ ಎಲ್ಲ ಬಂದು ತುಂಬಾ ಚೆನ್ನಾಗಾಗಿತ್ತು. ಪಟಾಕಿ ಕೂಡ ಎಲ್ಲ ತುಂಬಾ ಜೋರಾಗಿ ಮಾಡಿದ್ರು ಈ ಸಲ. ಹಾಗೆ ಆರತಿಗಳು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ಗಳಲ್ಲಿ ಮಾಡಿದರು. ಹಾಗೆ ಅಲ್ಲೆಲ್ಲ ಮನೇಲೂ ಕೂಡ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಮತ್ತು ಮನೇಲೂ ಕೂಡ ಎಲ್ಲರೂ ಬಂದಿದ್ದರು. ಅವ್ರಿಗೂ ಕೂಡ ಎಲ್ಲ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.